ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 61ನೇ ಇಸ್ವಿಯಲ್ಲಿ ಒಂದು ಕರಗ ಪ್ರಾರಂಭ ಆಯಿತು. ಆದರೆ ಅನಿವಾರ್ಯ ಕಾರಣಗಳಿಂದ ಆ ಕರಗ ಬಾಪೂಜಿ ನಗರಕ್ಕೆ ಹೋಗಲಿಲ್ಲ. ಹರಿಜನರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದನ್ನು ವಿರೋಧಿಸಿ ತಾವೇ ಒಂದು ಕರಗವನ್ನು 1962ರಲ್ಲಿ ಪ್ರಾರಂಭಿಸಿದರು. ನಮಸ್ತೆ, ನಾನು ಎಚ್.ವಿ. ಸೋಮಶೇಖರ್, ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ. ಬಂಧುಗಳೇ, ನಾಳೆ 30 ಜೂನ್ 30ನೇ ತಾರೀಕು ನಗರದ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ 64ನೇ ವರ್ಷದ ಕರಗ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 61ನೇ ಇಸ್ವಿಯಲ್ಲಿ ಒಂದು ಕರಗ ಪ್ರಾರಂಭ ಆಯಿತು. ಆದರೆ ಅನಿವಾರ್ಯ ಕಾರಣಗಳಿಂದ ಆ ಕರಗ ಬಾಪೂಜಿ ನಗರಕ್ಕೆ ಹೋಗಲಿಲ್ಲ. ಇದರಿಂದ ಮನನೊಂದ ಅಂದಿನ ಶಾಸಕರಾದಂತಹ ಹರಿಜನರ ಪ್ರಶ್ನಾತೀತ ನಾಯಕರು ಆಗಿದ್ದಂಥ ಪ್ರಾತಸ್ಮರಣೀಯ ಕೀರ್ತಿಶೇಷರಾದ ಎ ಮುನಿಯಪ್ಪನವರು ಹರಿಜನರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದನ್ನು ವಿರೋಧಿಸಿ ತಾವೇ ಒಂದು ಕರಗವನ್ನು 1962ರಲ್ಲಿ ಪ್ರಾರಂಭಿಸಿದರು. ಅದು ಅಂದಿನ ಗೌರಿಬಿದನೂರಿನ ಶಾಸಕರ ಮಂಚೇನಹಳ್ಳಿಯ ಕೆ.ಎಚ್. ವೆಂಕಟರೆಡ್ಡಿಯವರು ಉದ್ಘಾಟನೆ ಮಾಡಿದರು. ಅಲ್ಲಿನಿಂದ ಇಲ್ಲಿವರೆಗೂ ನಿರಂತರವಾಗಿ ಕರಗ ಎ ಮುನಿಯಪ್ಪನವರು, ನಂತರ ಇವರ ಪುತ್ರ ಶಿವಾನಂದ, ನಂತರ ಶಿವಾನಂದರ ಪುತ್ರ ಸಂದೀಪ್ ಚಕ್ರವರ್ತಿ, ಹೀಗೆ ಸಾಗುತ್ತಾ ಕಳೆದ 64 ವರ್ಷಗಳಿಂದ ಕರಗ ಮಹೋತ್ಸವ ನಡೀತಾ ಬಂದಿದೆ. ಈ ಸಂದರ್ಭದಲ್ಲಿ ಕೀರ್ತಿಶೇಷರು ಪ್ರಾತಸ್ಮರಣೀಯರಾದಂಥ ಎ ಮುನಿಯಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ನಾನು ಇಚ್ಛೆಪಡ್ತೇನೆ. ಮುನಿಯಪ್ಪನವರು ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸಂಗ್ರಾಮದಲ್ಲಿ ತೊಡಗಿ ಸುಮಾರು 3 ವರ್ಷಗಳ ಕಾಲ ಅವರು ಈ ಸೆರೆಮನೆ ವಾಸವನ್ನು ಅನುಭವಿಸಿದರು. ಅವರು ಅಂದಿನ ಮೈಸೂರಿನ ಶಿವಪುರ ಸತ್ಯಾಗ್ರಹ ಇರ್ಬೋದು, ಹಾಗೂ ವಿದ್ರಾಶ್ವತ್ಥ ಹತ್ಯಾಕಾಂಡ ಇರ್ಬೋದು, ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅವರು ಅಂದಿನ ಗೌರಿಬಿದನೂರಿನ ಮಾಜಿ ಶಾಸಕರಾದಂಥ ನಾಗಯ್ಯರೆಡ್ಡಿ ಅವರ ಜೊತೆ, ಹಾಗೂ ಮಾಜಿ ಸಚಿವ ಆರ್.ಎನ್. ಲಕ್ಷ್ಮೀಪತಿ, ಮಾಜಿ ಶಾಸಕ ಕೆ.ಎಂ. ಪುಟ್ಟಸ್ವಾಮಿ ಇವರುಗಳೊಂದಿಗೆ ನಿರಂತರ ಕೆ. ವೆಂಕಟಕೃಷ್ಣಪ್ಪ ಈ ಮುಂತಾದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ 3 ವರ್ಷಗಳ ಕಾಲ ಸೆರೆಮನೆ ವಾಸ ಅನುಭವಿಸಿ 4 ಬಾರಿ ಶಾಸಕರಾಗಿ, ಹಾಗೂ ಒಂದು ಅವಧಿಗೆ ರಾಮಕೃಷ್ಣ ಸರ್ಕಾರದಲ್ಲಿ, ಹೆಗ್ಡೆಯವರ ಸರ್ಕಾರದಲ್ಲಿ ಲಿಡ್ಕರ್ ಚೇರ್ಮನ್ರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿರಂತರ ರಾಜಕಾರಣದಲ್ಲಿದ್ದಂಥ ಮುನಿಯಪ್ಪನವರು 1962ರಲ್ಲಿ ಕರಗ ಆರಂಭಿಸಿದಾಗ ಅಂದಿನ ಹರಿಜನರ ಮಂತ್ರಿ ಆಗಿದ್ದಂಥ ಪ್ರಪ್ರಥಮ ಹರಿಜನರ ಮಂತ್ರಿ ಚನ್ನಗರಾಮಯ್ಯನವರಿಂದ ಹಿಡಿದು ಅನೇಕ ಮಂತ್ರಿಗಳು ಈ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಡಿ ಮಂಜುನಾಥ್ ಅವರು ಇರ್ಬೋದು, ಕೆ.ಎಚ್. ರಂಗನಾಥ್ ಇರ್ಬೋದು, ರಮೇಶ್ ಜಿಗ್ಜಿಣಗಿ ಇರ್ಬೋದು, ಅನೇಕ ಶ್ರೀಮತಿ ರೇಣುಕಾರಾಜನ್, ಕೆ.ಎಚ್. ಮುನಿಯಪ್ಪ ಆದಿಯಾಗಿ ಅನೇಕರು, ಹಾಗೂ IAS ಅಧಿಕಾರಿ ಮುಕ್ತಾಂಬ, ಹೈಕೋರ್ಟ್ ಜಡ್ಜು ರಾಮಕೃಷ್ಣ ಮುಂತಾದ ಅನೇಕ ಗಣ್ಯರು ಈ ಕರಗ ಮಹೋತ್ಸವದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕರಗ ಮಹೋತ್ಸವದ ವಿಶೇಷ ಅಂದರೆ ನೆರೆ ಆಂಧ್ರ, ತಮಿಳುನಾಡು, ಕೇರಳಗಳಿಂದ ಕಲಾವಿದರನ್ನು ಕರೆಸಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿಗೆ ಡೊಳ್ಳು ಕುಣಿತವನ್ನು ಶಿವಮೊಗ್ಗದಿಂದ ತರಿಸಿದ ಕೀರ್ತಿ ಈ ಕರಗ ಸಮಿತಿಯವರಿಗಿದೆ. ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಾ, ಹಾಗೂ ಈ ಕರಗದ ವಿಶೇಷ ಏನಂದರೆ ಶ್ರೀಮತಿ ದ್ರೌಪದಮ್ಮನವರ ಕರಗ ಅಂತ ಯಾಕೆ ಬಂತು ಅಂದರೆ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಹಗಲೆಲ್ಲ ಯುದ್ಧ ನಡೆದು ಹೆಣಗಳ ರಾಶಿ ಬಿದ್ದು ನಂತರ ಬೆಳಗ್ಗೆಗೆ ಒಂದು ಹೆಣವೂ ಉಳಿತಾ ಇರಲಿಲ್ಲ. ಆದಿಶಕ್ತಿ ದ್ರೌಪದಿಯವರು ತಮ್ಮ ನಾಲಿಗೆಯನ್ನು ಹೊರಚಾಚಿ ಆ ಹೆಣಗಳನ್ನೆಲ್ಲ ತಿಂದಾಕ್ತಾ ಇದ್ರು ಅಂತ ಒಂದು ಪ್ರತೀತಿ. ಆ ಪ್ರತೀತಿ ಅಂಗವಾಗಿ ಕರಗ ದೇವತೆ, ಶಕ್ತಿ ದೇವತೆ ದ್ರೌಪದಮ್ಮನವರ ನೆನಪಿನಲ್ಲಿ ಈ ಕರಗವನ್ನು ಕಳೆದ 64 ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ. ಶಿವಾನಂದರವರು ಸುಮಾರು ಒಂದು 25 ವರ್ಷದಿಂದ ಅವರೂ ಸಹ ಕರಗವನ್ನು ನಡೆಸ್ತಾ ಇದ್ದಾರೆ. ಅವ್ರ ಜೊತೆಗೆ ಈಗ ಒಂದು 7-8 ವರ್ಷದಿಂದ ಅವರ ಪುತ್ರ ವಕೀಲ ಸಂದೀಪ್ ಚಕ್ರವರ್ತಿಯವರು ಸಹ ಕರಗವನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ. ಹೀಗೆ ಕಳೆದ 64 ವರ್ಷಗಳಿಂದ ಈ ಕರಗ ಮಹೋತ್ಸವ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಈ ರೀತಿ ಈ ಕರಗದ ಹಿನ್ನೆಲೆ ಮತ್ತು ಇತಿಹಾಸವನ್ನು ಹೊಂದಿದೆ. ಈ ಕರಗಕ್ಕೆ ಅನೇಕ ಗಣ್ಯರು, ಅತ್ಯಂತ ಗಣ್ಯರು 83ರಲ್ಲಿ ನಂಗೆ ನೆನಪಿದೆ. ವಿ.ಟಿ. ಬಳಿಗಾರ್ ಅಸಿಸ್ಟೆಂಟ್ ಕಮಿಷನರ್,
ಹಾಗೂ ಈಗ ಪ್ರಸ್ತುತ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಆಂಜಿನಪ್ಪನವರು ಹಾಗೂ ಅಂದಿನ ಮಂತ್ರಿ ರಾಜವರ್ಧನ್ ಸಹ ಈ ಕರಗದಲ್ಲಿ ಪಾಲ್ಗೊಂಡಿದ್ದರು. ಅನೇಕ ನಾಯಕರುಗಳು ಈಗ ಸಂಸದರಾದಂಥ ಸುಧಾಕರ್ರಿಂದ ಹಿಡಿದು ಅನೇಕ ರಾಜಕೀಯ ಮುಖಂಡರುಗಳು ಈ ಕರಗದಲ್ಲಿ ಪಾಲ್ಗೊಂಡಿದ್ದಾರೆ. ನೋಡ್ರಿ, ಈ ಕರಗ ನೋಡಿ ಕಣ್ತುಂಬಿಸ್ಕೊಳ್ಳಿ. ಕರಗ ಮುಗಿದು ಹೋದರೆ ಈ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿ ನನ್ನ ಮಾತುಗಳಿಗೆ ವಿದಾಯ ಕೊಡ್ತೇನೆ. ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.